ನಮಸ್ಕಾರ ಸ್ನೇಹಿತರೆ, ನಾನು ಸುಧಾ ಶ್ರೀನಿವಾಸ್. ವಸುಧಾರಿ ವಾಹಿನಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಸ್ನೇಹದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅಪರಿಚಿತರು ಪರಿಚಿತರಾಗಿ ನಂತರ ಕೊನೆಯವರೆಗೂ ಚಿರಪರಿಚಿತರಾಗಿ ಉಳಿಯುವವರು ಸ್ನೇಹಿತರು. ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಹಂಚಿಕೊಳ್ಳುವವರು, ಮನಸ್ಪೂರ್ವಕವಾಗಿ ಹರಸುವವರು ಮಿತ್ರರು. ಸೂರ್ಯ ಜಗತ್ತಿಗೆಲ್ಲ ಬೆಳಕನ್ನು ನೀಡಿ ಉದ್ಧಾರ ಮಾಡುವುದರಿಂದಲೇ ಅವನು ಜಗತ್ತಿಗೆ ಮಿತ್ರ ಎಂದು ಕರೆಯಲ್ಪಡುವನು. ಯಾರು ತಮ್ಮ ತನು ಮನ ಧನ ಇವುಗಳನ್ನು ಅರ್ಪಿಸಿ ನಿರಂತರವಾಗಿ ಮಿತ್ರರ ಸುಖವನ್ನು ಕೋರುತ್ತಾರೋ ಅವರೇ ಆಪ್ತ ಮಿತ್ರರು. ಇಂತಹ ಮಿತ್ರರು ನಮಗೆ ಸಿಗುವುದು ಅದೃಷ್ಟ, ನಮ್ಮ ಸುಕೃತ. ಇದಕ್ಕಾಗಿ ತುಂಬ ಪುಣ್ಯ ಮಾಡಿರಬೇಕು. ಪೂರ್ವಜನ್ಮದ ಪುಣ್ಯದ ಫಲವೇ ಅದು. ಎಲ್ಲರಿಗೂ ಸಿಗುವುದು ದುರ್ಲಭ. ಪ್ರತಿಯೊಬ್ಬರೂ ಒಳ್ಳೆಯ ಮಿತ್ರರಿಗಾಗಿ ಹಾತೊರೆಯುವುದು ಸರ್ವೇ ಸಾಮಾನ್ಯ. ಸಿಕ್ಕವರೆಲ್ಲ ಪುಣ್ಯಾತ್ಮರು. ಉದಾಹರಣೆಗೆ ಶ್ರೀಕೃಷ್ಣ ಕುಚೇಲ, ಕೃಷ್ಣ ಅರ್ಜುನ, ಕಾಳಿದಾಸ ಭೋಜರಾಜ ಇತ್ಯಾದಿ ಆಪ್ತಮಿತ್ರರು. ಅವರ ಜೀವನಗಳನ್ನು ಆದರ್ಶವಾಗಿ ತೆಗೆದುಕೊಳ್ಳಬಹುದು. ಆಪ್ತಮಿತ್ರರಲ್ಲಿ ಮೇಲು ಕೀಳು ಎನ್ನುವ ಸೇತುಬಂಧ ಇರುವುದಿಲ್ಲ. ಶ್ರೀಮಂತ ಬಡವ ಬಲ್ಲಿದರೆನ್ನದೇ ಮಿತ್ರತ್ವ ಮಾಡುತ್ತಾರೆ ಸ್ನೇಹಿತರು. ಅವರ ಹೃದಯಗಳು ಬೆರೆತು ಹೋಗಿರುತ್ತದೆ. ಎರಡು ದೇಹ ಒಂದೇ ಆತ್ಮ ಎನ್ನುವ ಹಾಗೆ ನಡೆ ನುಡಿ ಆಚಾರ ವಿಚಾರಗಳಲ್ಲೂ ಒಂದೇ ಸಮನಾಗಿ ರೂಢಿಸಿಕೊಂಡಿರುತ್ತಾರೆ. ಒಂದು ವೇಳೆ ಒಬ್ಬರ ನಡವಳಿಕೆ ಇನ್ನೊಬ್ಬರಿಗೆ ಇಷ್ಟವಾಗದಿದ್ದರೆ ಅವರಿಗಾಗಿ ಆ ರೂಢಿಯನ್ನು ತ್ಯಾಗ ಮಾಡಲು ಸಹ ಸಿದ್ಧರಿರುತ್ತಾರೆ. ಮಿತ್ರನ ಕಷ್ಟವನ್ನು ತನ್ನ ಕಷ್ಟವೆಂದೇ ಭಾವಿಸಿ ಪರಿಹಾರಕ್ಕಾಗಿ ಹೋರಾಡುತ್ತಾನೆ ಆಪ್ತಮಿತ್ರ. ಸ್ನೇಹ ಎನ್ನುವುದು ಒಂದು ಶಕ್ತಿ. ಅದು ಶಾಶ್ವತವಾಗಿರುವ ಮೇರುಪರ್ವತದಂತೆ. ಯಾವುದಕ್ಕೂ ಅಲಗಾಡುವುದಿಲ್ಲ. ಗಾಳಿ ಬಿರುಗಾಳಿ ಯಾವುದನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ಅದು ಅಮರ ಅಜರಾಮರ. ಯಾವಾಗಲೂ ಶುಭ ಕೋರುತ್ತಾ ಶುಭ ಹಾರೈಸುವವನೇ ಮಿತ್ರ. ಸ್ನೇಹ ಗುಣ ಅತಿಶ್ರೇಷ್ಠವಾದ ಗುಣ. ಇದಕ್ಕೆ ಸಮನಾದುದು ಮತ್ತೊಂದಿಲ್ಲ. ಇವರ ಜೀವನದಲ್ಲಿ ಮಮತೆ, ಕರುಣೆ, ವಾತ್ಸಲ್ಯ, ಪ್ರೀತಿ ಇವೆಲ್ಲ ಸ್ನೇಹದಲ್ಲಿ ತುಂಬಿರುತ್ತದೆ. ಪ್ರೀತಿ ಎಂಬ ಎಣ್ಣೆಯಲ್ಲಿ ಸ್ನೇಹವೆಂಬ ಜ್ಯೋತಿ ಚಿರನೂತನವಾಗಿ ಶಾಶ್ವತವಾಗಿ ಬೆಳಗಲಿ. ಸ್ನೇಹವೆಂಬುದು ಎಂದೆಂದಿಗೂ ಒಣಗದ ಆರ್ದ್ರವಾಗಿರುವ ಶಕ್ತಿ. ರವಿ ಆಕಾಶಕ್ಕೆ ಹೇಗೆ ಭೂಷಣವೋ ಹಾಗೆಯೇ ಮಿತ್ರ ಸ್ನೇಹಿತನ ಜೀವನಕ್ಕೆ ಭೂಷಣ. ಅನೇಕ ದಿನ ವರ್ಷಗಳು ಉರುಳಿದರೂ ಸ್ನೇಹ ಶಾಶ್ವತವಾಗಿ ಉಳಿಯುತ್ತದೆ. ಆಪ್ತ ಮಿತ್ರರಲ್ಲಿ ಸ್ನೇಹವೆಂಬುದು ಜೇನಿನಂತೆ ಮಧುರವಾಗಿರುತ್ತದೆ. ಮಿತ್ರನಿಲ್ಲದಿದ್ದರೆ ಅವನ ಜೀವನವೇ ನೀರಸ. ಹೊಸ ಗೆಳೆಯರು ಬಂದ ತಕ್ಷಣ ಹಳೆಯ ಸ್ನೇಹಿತರನ್ನು ಎಂದೂ ಮರೆಯಬಾರದು. ಸ್ನೇಹಿತರು ಜೀವನದ ಅವಿರ್ಭಾವ ಅಂಗವಾಗಿ ಇರುತ್ತಾರೆ. ಸಹೃದಯಿ ಮಿತ್ರ ಸಿಗುವುದು ದುರ್ಲಭ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಅವನನ್ನು ಕಳೆದುಕೊಳ್ಳಬಾರದು. ಮಿತ್ರತ್ವ ಎಂಬುದು ತುಂಬ ಗಟ್ಟಿಯಾದ ಗುಣ, ವಜ್ರದ ಹಾಗೆ. ಅದು ಹಾಗೆ ಶಾಶ್ವತವಾಗಿ ಉಳಿಯಬೇಕು. ಒಬ್ಬ ಒಳ್ಳೆಯ ಸ್ನೇಹಿತನಿದ್ದರೆ ಅವನಿಗೆ ಕಷ್ಟ ಬಂದಾಗ 100 ಆನೆಯ ಬಲ ಸಿಕ್ಕಿದಂತಾಗುತ್ತದೆ. ಸ್ನೇಹಿತರಿದ್ದರೆ, ಆಪ್ತಮಿತ್ರನಿದ್ದರೆ ಅವರುಗಳಲ್ಲಿ ಪ್ರೀತಿ ಸದಾ ಉಕ್ಕಿ ಹರಿಯುತ್ತಿರುತ್ತದೆ. ಇಲ್ಲಿ ಪರಸ್ಪರ ನಂಬಿಕೆ ಇರುವುದು ತುಂಬ ಮುಖ್ಯ. ಸ್ನೇಹವು ದಯೆ, ವಾತ್ಸಲ್ಯ, ಪ್ರೀತಿ, ಅನುಕಂಪ, ಉದಾರತೆ, ಕರುಣೆ, ತ್ಯಾಗ, ಪ್ರಾಮಾಣಿಕತೆ,
ನಿಷ್ಠೆ, ನಂಬಿಕೆ ಮುಂತಾದ ಗುಣಗಳಿಂದ ಒಳಗೊಂಡಿರುತ್ತದೆ. ಅವರಲ್ಲಿ ಪರಸ್ಪರ ಹೊಂದಾಣಿಕೆ ಇರುವುದರಿಂದ ಜೊತೆಯಲ್ಲಿರುವಾಗ ತುಂಬ ಸಂತೋಷ ಪಡುತ್ತಾರೆ. ಸ್ನೇಹಿತರ ಗುಣಗಳಲ್ಲಿ ತುಂಬ ಸಾಮ್ಯತೆ ಕಂಡುಬರುತ್ತದೆ. ಒಬ್ಬರು ಮತ್ತೊಬ್ಬರನ್ನು ಬಿಟ್ಟಿರುವುದಿಲ್ಲ, ಅಗಲಿಕೆ ಸಹಿಸುವುದಿಲ್ಲ. ಇತರರು ಏನೋ ಹೇಳಿದರೆಂದು ಸುಲಭವಾಗಿ ಸ್ನೇಹಿತರನ್ನು ಬಿಟ್ಟುಕೊಡಬಾರದು. ಪರಸ್ಪರ ನಂಬಿಕೆ ಸದಾ ಇರಬೇಕು, ಅದು ಗಟ್ಟಿಯಾಗಿರಬೇಕು. ಆಗಲೇ ಸ್ನೇಹ ಶಾಶ್ವತವಾಗಿ ಉಳಿಯುತ್ತದೆ. ಒಮ್ಮೆ ಅದನ್ನು ಕಳೆದುಕೊಂಡರೆ ಮತ್ತೆ ಅದು ಮೊದಲಿನಂತಾಗಲು ಬಹಳ ಕಷ್ಟ. ಆದ್ದರಿಂದ ಜಾಗೃತರಾಗಿರಬೇಕು. ಪ್ರತಿಯೊಬ್ಬರೂ ಜೀವನದಲ್ಲಿ ಸಹೃದಯಿ ಆಪ್ತ ಮಿತ್ರರನ್ನು ಪಡೆಯಿರಿ ಹಾಗೂ ಸುಖ ಸಂತೋಷದಿಂದ ಜೀವನ ನಡೆಸಿರಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ.